ಬಾನು ಮಶ್ತಾಕ್ ಅವ್ರಿಗೆ ಮೊನ್ನೆ ಅವಾಗವಾಗ ಮಾತಾಡ್ತಾ ಇದ್ದೆ, ಬಟ್ ಈ ಮೊನ್ನೆ ಅವರಿಗೆ ಪ್ರಶಸ್ತಿ ಬಂದ ಮೇಲೆ ಆ ಪ್ರಶಸ್ತಿ ಬಂದರೂ ಅವ್ರಿಗೆ ನೆಮ್ಮದಿಯಾಗಿ ತಗೊಳಕ್ಕೆ ಬಿಡಲಿಲ್ಲ. ಏನೋ ಒಂದು ಸುಮ್ಮನೆ ಇಂಥ ಕನಸಿನಲ್ಲಿ ಕಾಡೋದು ಅಂತಾರಲ್ಲ, ಆ ಥರ ಕಾಡ್ತಾಯಿದ್ರು ಅವ್ರಿಗೆ. ನೀವು ಚಾಮುಂಡಿ ಬೆಟ್ಟಕ್ಕೆ ಏನು ಹೂ ಮಾಡ್ಕೊಂಡು ಹೋಗ್ತಿರೋ, ಹಣೆಗೆ ಇಟ್ಕೊಂಡು ಹೋಗ್ತೀರೋ, ಹೂ ಆರ್ ದಿಸ್ ಇಡಿಯಟ್ಸ್ ಟು ಆಸ್ಕ್ ಆಲ್ ದಿಸ್ ಕ್ವಶನ್ಸ್? ಲೆಟ್ ಮಿ, ಐ ಡೋಂಟ್ ನೋ, ಆನೆಸ್ಟ್ಲಿ ಐ ರಿಯಲಿ ಡೋಂಟ್ ನೋ. ಇವರೆಲ್ಲ ಎಲ್ಲಿಂದ ಬಂದರು, ಯಾಕೆ ಬಂದರು ಅಂತಲೇ ಅರ್ಥ ಆಗಲ್ಲ. ಅಥವಾ ನಮ್ಮ ರಾಜ್ಯದವರೋ ಅಥವಾ ಅವ್ರಿಗೆ ಅರ್ಥ ಆಗುತ್ತಾ? ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಬೇಡ. ನೀವು ಲಲಿತಾ ನಾಯಕ್ ಹೂ ಮಾಡ್ಕೊಂಡು ಹೋಗ್ತೀರಾ, ಹಂಗೆ ಹೋಗ್ತೀರಾ ಅಂತ ನಿಮಗೆ ಕೇಳಿದರೆ ಕರೆದು ಎರಡು ಕಪಾಳಕ್ಕೆ ಬಿಡ್ತೀರಿ. ಆದರೆ ಆ ಎಮ್ಮ ಹಂಗೆ ಮಾಡೋಕ್ಕಾಗಲ್ಲ, ಪ್ರಶಸ್ತಿ ಬೇರೆ ಬಂದುಬಿಟ್ಟಿದೆ. ಇಟ್ಸ್ ವೆರಿ ಡಿಫಿಕಲ್ಟ್. ಶಿ ಈಸ್ ಎ ವಂಡರ್ಫುಲ್ ಲೇಡಿ. ಬರ್ಗೂರು ರಾಮಚಂದ್ರಪ್ಪನವರೇ, ನಾನು ಬೆಂಗಳೂರಿಗೆ ಫಂಕ್ಷನ್ಗಳಿಗೆ ಹೋಗಿ ಭಾಳ ದಿವಸ ಆಗಿದೆ. ಅದೇ ರೀತಿ ಭಾಷಣ ಮಾಡೋದು ಮರ್ತೋಗಿದೆ. ಬರ್ಗೂರವ್ರು ಫೋನ್ ಮಾಡಿದಾಗ ನಾನು ಬರ್ತೀನಿ ಅಂತ ಹೇಳಿದೆ. ಯಾಕೆಂದರೆ ನಾನು ಕರೆದಾಗೆಲ್ಲ ಬರ್ಗೂರವ್ರು ಬಂದಿದ್ದಾರೆ. ಅದು ಇಷ್ಟು ವರ್ಷ ಅಲ್ಲ, 40 ವರ್ಷದಿಂದ ಬಂದಿದ್ದಾರೆ. ಸೊ ಅವ್ರು ಒಂದು ಸರಿ ಕರೆದಾಗ ನಾನು ಹೋಗೋದು ಸರಿ ಇಲ್ಲ ಅಂಥೇಳಿ ಏನು ಹೇಳಿಲ್ಲ, ಆಯಿತು ಬರ್ತೀನಿ. ಆಮೇಲೆ ನಿಮಗೆ ದಳವಾಯಿ ಅವರೆಲ್ಲ ವಿವರಗಳನ್ನ ಹೇಳ್ತಾರೆ, ನೀವು ಬರಬೇಕು ಅಂದರು. ಬರ್ಗೂರು ರಾಮಚಂದ್ರಪ್ಪನವರು ಈಗಾಗಲೇ ಪ್ರಾರಂಭಿಕದಲ್ಲಿ ಹೇಳಿದಂಥ ಕನ್ನಡ ನಾಡಿನ ಒಂದು ಸಾಂಸ್ಕೃತಿಕ ಪ್ರಜ್ಞೆಯನ್ನು ಸದಾ ಜಾಗೃತವಾಗಿಟ್ಟಿರ್ತಕ್ಕಂಥ ಒಬ್ಬರು ಸನ್ಮಿತ್ರರು. ಅವರು ಹೇಳೋ ವಿಚಾರಗಳು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ, ಎಷ್ಟು ಜನಕ್ಕೆ ಇಷ್ಟ ಆಗಲ್ಲೋ ಅದೆಲ್ಲ ಮುಖ್ಯ. ಆದರೆ ಅವ್ರ ವಿಚಾರಗಳನ್ನ ಕೇಳ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ, ಅದು ಬಹಳ ಮುಖ್ಯ. ಅಂದರೆ ಆ ಮನಸ್ಥಿತಿಯವರು ಯಾರು ಬಂಡಾಯ ಸಾಹಿತ್ಯವನ್ನು ಸೃಷ್ಟಿ ಮಾಡಬೇಕು, ನಾಟಕಗಳನ್ನ ಬರೀಬೇಕು, ಚಿತ್ರಕಲೆಯನ್ನು ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆಲ್ಲ ಅವರೊಂದು ಪ್ರೇರಣಾ ಶಕ್ತಿ. ನಾನು ಅವರು ಒಟ್ಟೊಟ್ಟಿಗೆ ಸುಮಾರು ಒಂದು 100 ಸಮಾರಂಭಗಳಲ್ಲಿ ಭಾಗವಹಿಸಿದ್ದೀವಿ. ಮತ್ತು ಅವರು ನಾನು ಬರೀ ಇಲಾಖೆಯಲ್ಲಿದ್ದಾಗಲ್ಲ, ಬೇರೆ ಬೇರೆ ಕಡೆ ಇದ್ದಾಗಲೂ ಕೂಡ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಮತ್ತು ಅವರ ಮಕ್ಕಳೆಲ್ಲ ಭಾಳ ಚಿಕ್ಕವರಿದ್ದಾಗ ನೋಡಿದ್ದು. ಇವತ್ತು ನೋಡ್ತಾ ಇದ್ದೆ ನಿಮ್ಮ ಮಗನ್ನ. ನಾನು ಹೇಳಿದೆ, ಏನು ಇಷ್ಟು ಬೇಗ ಎಷ್ಟು ದೊಡ್ಡನಾಗಿದೆಯಾ ಅಂತ. ಅವ್ರು ಮೊನ್ನೆನೇ ಹೇಳಿದರು ಅವನ ಬಗ್ಗೆ, ಅವನೇನೇನು ಮಾಡ್ತಿದ್ದಾನೆ ಅಂತ. ಅವರ ಶ್ರೀಮತಿಯವರು ಅಷ್ಟೇ ಸದಾ ಹಸನ್ಮುಖಿಗಳು. ಒಂದು ವೈಚಾರಿಕತೆಯ ನೆಲಗಟ್ಟಿನಲ್ಲಿ ಬೆಳೆದವರು, ಮಕ್ಕಳಾಗಲಿ ಅವ್ರ ಮನೆಯವರಾಗಲಿ ಎಲ್ಲರೂ ಆಗಲಿ. ನಾನು ಸಂಸ್ಕೃತಿ ಇಲಾಖೆಯಲ್ಲಿದ್ದಾಗ ಅವರ ಸಹಾಯ ನನಗೆ ತುಂಬ ಇತ್ತು. ನಾನು ಭಾಳಷ್ಟು ಜನದ ಹತ್ರ ವೈಯಕ್ತಿಕವಾದ ನೆಲೆಯಲ್ಲಿ ಮಾತಾಡ್ತಾಯಿದ್ದೆ. ಬರ್ಗೂರವ್ರು ಇರ್ಬೋದು, ಹಾಮ ನಾಯಕರವ್ರು ಇರ್ಬೋದು, SL ಭೈರಪ್ಪನವ್ರು ಇರ್ಬೋದು, ಹಂಪನವ್ರು ಇರ್ಬೋದು, ಎಲ್ಲರ ಜೊತೆಗೆ ನಂದು ವೈಯಕ್ತಿಕವಾದ ಒಂದು ಸಂಪರ್ಕ ಇತ್ತು. ಆ ಸಂಪರ್ಕ ಎಷ್ಟು ಅನುಕೂಲ ಆಯಿತು ನನಗೆ ಕೆಲಸ ನಿರ್ವಹಿಸಲಿಕ್ಕೆ ಅಂದರೆ, ಏನಾದರೂ ಸಂಜೆ ಫೋನ್ ಮಾಡ್ತಿದ್ದೆ. ಮತ್ತು ಅವರು ನಾನು ಫೋನ್ ಮಾಡಿದರೆ ಒಂದೇ ಒಂದು ಪ್ರಾಬ್ಲಮ್ ಅಂದರೆ, ಅವರು ಮಾತಾಡ್ತಾರೆ, ನಾನು ಮಾತಾಡ್ತೀನಿ. ವಿಚಾರಗಳು ಅಷ್ಟು ಹೊಸ ಹೊಸ ವಿಷಯಗಳನ್ನ ನಾವು ನೆನಪು ಮಾಡ್ಕೊಂಡು, ಮೊನ್ನೆ ಮಾತಾಡಿದ್ರು ಒಂದು ಅರ್ಧ ಗಂಟೆ ಮಾತಾಡಿರ್ಬೋದು ನಾನು ಅವರು ಇಬ್ಬರು ಸೇರಿ. ಅಂದರೆ ಒಟ್ಟು ನನ್ನ 1/4 ಗಂಟೆ, ಅವ್ರದ್ದು 1/4 ಗಂಟೆ. ಆಮೇಲೆ ಆಯಿತು ಆಮೇಲೆ ಮಾತಾಡೋಣ ಅಂತ ಇಟ್ಬಿಟ್ಟು ಫೋನು. ನಾನು ನಮ್ಮ ಸಲೀಂ ಮೊಹಮ್ಮದ್ ಅವ್ರು ಕೇಳ್ತಾರೆ, ಏನು ಮಾಡ್ತಿದ್ದೀರಿ ಈಗ ಅಂತ, ರಿಟೈರ್ ಆಗಿ ಆರಾಮಾಗಿದ್ದೀರಾ ಅಂತ. ಆರಾಮಾಗಿರೋಕ್ಕೆ ಹೆಂಗಾಗುತ್ತೆ ಸಲೀಂ? ಇಟ್ ಈಸ್ ನಾಟ್ ಪಾಸಿಬಲ್. ಆರಾಮಾಗಿರೋದು ಅನ್ನೋದು ನಮಗೆ ಯಾವಾಗಲೂ ನಮ್ಮ ಜಾತಕದಲ್ಲೇ ಬರೆದಿಲ್ಲ. ಜಾತಕ ಅನ್ನೋದು ಯಾರಾದರೂ ಬರೆದಿದ್ದರೆ ಅದನ್ನು ಯಾರೂ ಬರೆದಿಲ್ಲ. ಏನಾದರೂ ಒಂದು ಮಾಡ್ತಾಯಿರ್ತೀನಿ. ಆದರೆ ನಾನೀಗ ಈ ಸರ್ಕಾರಿ ಕೆಲಸ ಬಿಟ್ಟ ಮೇಲೆ ಸರ್ಕಾರ ಜೊತೆ ಸಂಪೂರ್ಣವಾದ ಸಂಪರ್ಕ ನನಗಿಲ್ಲ, ಏನೇನೂ ಇಲ್ಲ. ನೀವೇ ಇವತ್ತು ಸಿಕ್ಕಿದ್ದು ಒಬ್ಬರು ಲೀಡ್ರ್ ಅಂತ. ಹೀಗೆ ಫಂಕ್ಷನ್ಲಿ ಯಾರಾದರೂ ಒಬ್ಬರು ಸಿಗ್ತಾರೆ. 2011ನಲ್ಲಿ ನಾನು ರಿಟೈರ್ ಆದೆ. 2011ನಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ರಿಟೈರ್ ಆದಮೇಲೆ ನಾನು ವಿಧಾನಸೌಧ ಕಾಂಪೌಂಡ್ ಒಳಗೆ ಬಂದಿಲ್ಲ. ವಿಧಾನಸೌಧದಲ್ಲಿ ಯಾರನ್ನ ನೋಡಬೇಕಾದ್ರೆ ಎಲ್ಲಾದರೂ ಸಿಗ್ತಾರೆ, ಮಾತಾಡ್ತೀನಿ, ಅಷ್ಟು ಬಿಟ್ಟರೆ ನಾನು ಹೋಗಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಈ ಕ್ರಿಕೆಟ್ ಆಡಿದ್ರು ರಿಟೈರ್ ಆದಮೇಲೆ ಮತ್ತೆ ಬರೋದಿಲ್ಲಲ್ಲ. ಯಾರೋ ಈಗ ಗಂಗೂಲಿ ಅಂತಾರೆ ಇಂಥವ್ರು ಬರ್ತಿದ್ದಾರೆ ವಾಪಸ್ಸು, ಅಥವಾ ಗಂಗೂಲಿ ಅಲ್ಲ, ಈಗ ವಿರಾಟ್ ಕೊಹ್ಲಿ ಅವರು ವಾಪಸ್ ಬರ್ತಿದ್ದಾರೆ. ಉಳಿದ್ರಲ್ಲಿ ರಿಟೈರ್ ಆದಮೇಲೆ ದೇ ವಿಲ್ ಮೈಂಡ್ ದೇರ್ ಓನ್ ಬಿಸ್ನೆಸ್. ನಾವು ಕೂಡ ನಮ್ಮದು ಇನ್ನಿಂಗ್ಸ್ ಆಡಿ ಆದಮೇಲೆ ಮತ್ತೆ ಇನ್ನೇನೋ ಅಪಾಯಿಂಟ್ಮೆಂಟು, ಇನ್ನೇನೋ ಹುದ್ದೆ, ಮತ್ತು ಸರ್ಕಾರಿ ಕಾರು, ಸರ್ಕಾರಿ ಜನ, ಅದೇ ಹಂಗಿನಲ್ಲಿ ಬೆಳೀತಾ ಹೋದರೆ ನಿಮ್ಮದು ಒಂದು ರೀತಿ ಹಂಗಿನ ಜೀವನನೇ ಆಗಿಬಿಡುತ್ತೆ. ನನಗೆ ರಿಟೈರ್ ಆಗೋಕ್ಕೆ ಮುಂಚೆ ಆವಾಗ ಚೀಫ್ ಸೆಕ್ರೆಟರಿ ಇದ್ದವ್ರು ಕೇಳಿದ್ರು, ನೀವು ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ನೀವು ಮೆಂಬರಾಗಿ ಬರ್ತೀರಾ, ಅದು ಹೈಕೋರ್ಟ್ ಜಡ್ಜ್ನ ರ್ಯಾಂಕ್ ಅಂತೆಲ್ಲ ಅಂದರು.
ನಾನು ಹೇಳಿದೆ ಹ್ಯೂಮನ್ ರೈಟ್ಸ್ ಎಲ್ಲ ನನಗೆ ನನ್ನದೇ ಹಕ್ಕುಗಳಿದ್ದಾವೆ, ಅದು ನನಗೆ ಬೇಕಾಗಿದೆ ವಾಪಸ್ಸೀಗ. 37-38 ವರ್ಷ ಎಲ್ಲರಿಗೂ ಎಸ್ ಸರ್ ನೀವು ಹೇಳಿದ್ದೆ ಸರಿ ಸರ್, ನಿಮ್ಮಂಥ ಮಂತ್ರಿಗಳಿಲ್ಲ ಸರ್, ನಿಮ್ಮಂಥ ಲೀಡ್ರ್ ಇಲ್ಲ ಸರ್, ನಿಮ್ಮಂಥ ಆಫೀಸರ್ ಇಲ್ಲ, ಎಷ್ಟು ದಿವಸ ಹೇಳೋಕ್ಕಾಗತ್ತೆ? ಯು ಹ್ಯಾವ್ ಯುವರ್ ಓನ್ ಕಾನ್ಷಿಯನ್ಸ್ ಆ್ಯಂಡ್ ಯು ಶುಡ್ ಯುನೋ. ಅಲ್ಲಿ ಮತ್ತೆ ಹೋದ್ಮೇಲೆ ಮತ್ತೆ ಅದೇ ಕತೆ, ಅದೇ ಹಾಡು, ಅದೇ ರಾಗ. ಸೊ ಅದಕ್ಕೋಸ್ಕರ ನಾನು ನನ್ನ ವೈಯಕ್ತಿಕ ಬದುಕನ್ನು ಆಗುತ್ತೆ ಇಲ್ವ ಅಂತ ನಾನು ಸಕಲೇಶ್ಪುರಕ್ಕೆ ಹೋಗಿ 1 ತಿಂಗಳು ನನ್ನ ತೋಟದಲ್ಲಿದ್ದೆ. 1 ತಿಂಗಳು ನಾನು ಫೋನ್ ಸ್ವಿಚ್ ಆಫ್ ಮಾಡಿದೆ, ಯಾರಿಗೂ ಮಾತಾಡಲಿ. ಇರೋಕ್ಕಾಗುತ್ತೆ ಇಲ್ಲ ಅಂದರೆ ಬೆಂಗಳೂರಿನಲ್ಲಿ ದಿವಸ ಬೆಳಗ್ಗೆ ಫಂಕ್ಷನ್ನು, ಪ್ರೋಗ್ರಾಮು, ಸ್ನೇಹಿತರು ಹಿಂಗೆಲ್ಲ ಇದ್ದವರಿಗೆ ಇರೋಕ್ಕಾಗದೆ ಹೋದರೆ ಕಷ್ಟ ಅಂದ್ಬಿಟ್ಟು 1 ತಿಂಗಳು ಟ್ರೈ ಮಾಡೋಣ ಅಂತ ಹೋದೆ. ದಟ್ ವಾಸ್ ದ ಮೋಸ್ಟ್ ಪೀಸ್ಫುಲ್ ಮಂತ್ ಇನ್ ಮೈ ಲೈಫ್. ಯಾರೂ ಫೋನ್ ಮಾಡ್ತಾಯಿಲ್ಲ ನನಗೆ, ಯಾಕಂದ್ರೆ ಫೋನ್ ಮಾಡೋಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದೆ. ಆರಾಮಾಗಿ ತಿರುಗಾಡ್ಕೊಂಡು ಕೃಷಿಯಲ್ಲಿ ತೊಡಗಿದೆ. ನಾನು ಕಾಫಿ ಬೆಳಿತೀನಿ, ಮೆಣಸು ಬೆಳಿತೀನಿ, ಅಡಿಕೆ ಬೆಳಿತೀನಿ. ನನ್ನ ಜೊತೆ ಕೆಲಸ ಮಾಡೋಕ್ಕೆ ಜನ ಇದ್ದಾರೆ, ನನಗೆ ಸಹಾಯ ಮಾಡೋಕ್ಕೆ ಸಹಾಯಕರಿದ್ದಾರೆ. ಸೊ ಅದರಿಂದಾಗಿ ಸ್ವಲ್ಪ ಆರೋಗ್ಯವಾದ ಜೀವನ ಮಾಡ್ತಾಯಿದ್ದೀನಿ. ಬೆಂಗಳೂರಲ್ಲಿದ್ದರೆ ಸುಮ್ಮನೆ ಬೆಳಿಗ್ಗೆ ಎದ್ರೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಇಲ್ಲಿ ನೀವು ವಾಕಿಂಗ್ ಹೋಗೋಣ ಅಂದರೆ ದಾರಿಲಿ 12 ಜನ ಸಿಗ್ತಾರೆ. ಏನು ಮಾಡ್ತಿದ್ದೀವಿ ಸರ್ ಏನು ಕೇಳ್ತಾರೆ, ಅವ್ರಿಗೆ ಉತ್ತರ ಹೇಳಬೇಕು. ನಿಮ್ಮ ಮಕ್ಳು ಏನು ಮಾಡ್ತಾರೆ ಅಂತಾರೆ, ಅದನ್ನು ಹೇಳಿದ್ರೆ ನಿಮ್ದೇನು ಹೇಳ್ಬೋದು. ಮಕ್ಳು ಏನು ಮಾಡ್ತಾರೆ ಅಂತ ನಮಗೇನು ಗೊತ್ತಿರುತ್ತೆ ಮಕ್ಳು ಏನು ಮಾಡ್ತಾರೆ ಅಂತ. ಕೇಳ್ತಾರೆ ಇನ್ನು ಸ್ವಲ್ಪ ದಿವಸ ಆದರೆ ಕೇಳ್ತಾರೆ, ನಿಮ್ಮ ಮೊಮ್ಮಕ್ಕಳು ಎಷ್ಟು ಅಂತ ಕೇಳ್ತಾರೆ ಫಸ್ಟ್. ಸೊ ಹೀಗೆ ಇದೆಲ್ಲ ಈ ಜಂಜಾಟಗಳಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಅಲ್ಲಿ ಹೋದ್ರೆ ಯಾರೂ ಇಲ್ಲ. ನೀವು ಇಟ್ಸ್ ಸಚ್ ಎ ಪೀಸ್ಫುಲ್ ಪ್ಲೇಸ್. ಶಿವರುದ್ರಯ್ಯ ನನ್ನ ಆತ್ಮೀಯ ಗೆಳೆಯ, ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಅವ್ರನ್ನ ಶಿವರುದ್ರಯ್ಯನ ನಾನು ನೆನೆಸ್ಕೊಳ್ದೇ ಇರೋ ದಿವಸ ಇಲ್ಲ. ಯಾಕೆಂದರೆ ನಾವು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಬಂದು ವಾರ್ತಾ ಇಲಾಖೆಗೆ ಬಂದಮೇಲೆ ಸರ್ ನಿಮ್ಮದೆಲ್ಲ ಒಂದು ಫ್ಯಾಮಿಲಿದು ಒಂದು ಫೋಟೋ ತೆಗಿತೀನಿ ಅಂದರು. ದಟ್ ದ ಬೆಸ್ಟ್ ಪಿಕ್ಚರ್ ಹಿ ಹ್ಯಾಸ್ ಟೇಕನ್. ತುಂಬ ಪ್ರಶಾಂತವಾದ ಮನಸ್ಸಿತ್ತು ಆವಾಗ, ಏನೂ ನೋವು ನಲಿವು ಏನಿರಲಿಲ್ಲ, ಖುಷಿಯಾಗಿದ್ದು. ನಾವು ಡಾಲರ್ ಕಾನಲ್ಲಿ ನಾನು, ನನ್ನ ಶ್ರೀಮತಿಯವರು, ನನ್ನ ಮಗಳು, ಮಗ ಎಲ್ಲ ಇದ್ದು ಬಂದು ಒಂದು ಒಳ್ಳೆ ಫೋಟೋ ಶೂಟ್ ಮಾಡಿದರು. ಆ ಫೋಟೋ ದಿವಸ ನಾನು ಮನೇಲಿ ಬೆಳಗ್ಗೆ ಎದ್ದು ನಾನು ತೋಟದಲ್ಲಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಆ ಫೋಟೋ ನೋಡ್ತೀನಿ. ನಾವು 4 ಜನ ಒಟ್ಟಿಗಿರೋಂಥ ಫೋಟೋ ಅದ್ಭುತವಾಗಿದೆ ಶಿವರುದ್ರಯ್ಯ. ಆಮೇಲೆ ನಾವು ವಿಶ್ವ ಕನ್ನಡ ಸಮ್ಮೇಳನ ಮಾಡಿದಾಗ ಒಂದಷ್ಟು ಫೋಟೋಸ್ ತೆಗೆದ್ರು, ಅದು ತುಂಬ ಚೆನ್ನಾಗಿದೆ. ಈಸ್ ಅನ್ ಎಕ್ಸಲೆಂಟ್ ಫೋಟೋಗ್ರಾಫರ್. ಅನ್ಬಿಲೀವಬಲ್. ಇವ್ರು ಅವ್ರು ಕ್ಲೈಮ್ ಮಾಡ್ಕೊಳ್ಳೋದಿಲ್ಲ ನಾನು ಅಂಥ ಫೋಟೋಗ್ರಾಫರು, ನನಗೆ ಆ ಅವಾರ್ಡ್ ಬಂದಿದೆ, ಈ ಅವಾರ್ಡ್ ಬಂದಿದೆ. ಆ್ಯಂಡ್ ಯಾವಾಗವಾಗ ಅವರು ಫೋಟೋಸ್ ಕಳಿಸ್ತಾ ಇರ್ತಾರೆ. ನೆರಳು ಬೆಳಕಿನ ಚಿತ್ರಗಳು, ಪಶು ಪಕ್ಷಿಗಳ ಚಿತ್ರಗಳು, ಪ್ರಾಣಿಗಳ ಚಿತ್ರಗಳು, ಅಪರೂಪವಾದ ಚಿತ್ರಗಳನ್ನು ಅವರು ತೆಗಿತಾರೆ. ಅವ್ರ ಜೊತೆ ನನಗೆ ಸಂಪರ್ಕ ಸತತವಾಗಿದೆ. ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅವರು. ಸಿನಿಮಾ ಮಾಡೋದ್ರ ಬಗ್ಗೆ ಒಂದು ಸಾರಿ ಒಂದು ಲೆಟ್ರ್ ಕೊಟ್ಟರು. ಆವಾಗೆಲ್ಲ ಇದ್ದಕ್ಕಿದ್ದಂಗೆ ಶುರುವಾಗ್ಬಿಡ್ತೀವಿ. IAS IPS ಆಫೀಸರ್ಗಳೆಲ್ಲ ಸಿನಿಮಾ ಮಾಡೋಕ್ಕೆ ಹೋದಾಗ ಗೌರ್ಮೆಂಟಲ್ಲಿ ಯಾರು ಪರ್ಮಿಷನ್ ಇಲ್ಲದೆ ಸಿನಿಮಾ ತೆಗಿಬಾರ್ದು, ನಟನೆ ಮಾಡಬಾರ್ದು ಅಂತೆಲ್ಲ ಬಂತು. ಇವರು ಅಷ್ಟೊತ್ತಿಗೆ 1-2 ಸಿನಿಮಾ ಮಾಡಿದ್ರೆ ನನಗೆ ಗೊತ್ತಿಲ್ಲ, ನಾನೇನು ಕೇಳಿರಲಿಲ್ಲ. ಖುಷಿಯಾಗಿತ್ತು ನನಗೆ ಅವ್ರು ಸಿನಿಮಾ ಮಾಡ್ತಿದ್ದಾರೆ ಅಂತ. ಬಂದು ಸರ್ ಭಾಳ ಹಿಂಜರಿಕೆ ಮನುಷ್ಯ ಆಯಿತು, ಭಾಳ ಸಂಕೋಚ, ಹಿಂಜರಿಕೆ. ಏನು ನೀವು 12 ಮಾತಾಡಿದ್ರೆ 1 ಮಾತಾಡ್ತಾರೆ. ನಾನು ಕರೆದು ಆಮೇಲೆ ಒಂದು ಲೆಟ್ರ್ ಕೊಡಿ ಶಿವರುದ್ರಯ್ಯ, ನೀವು ಅಷ್ಟೊಂದು ಗಾಬರಿ ಆದರೆ ಏನಕ್ಕೆ, ಒಂದು ಲೆಟ್ರ್ ಕೊಟ್ಟರು ಪರ್ಮಿಷನ್ ಕೊಡಿ ಅಂತ. ಅದರಲ್ಲೇ ಅನುಮತಿಸಿದ್ದೇನೆ ಅಂತ ಬರೆದು ಅವ್ರ ಕೈಲೇ ವಾಪಸ್ ಕೊಟ್ಟು ಕಳಿಸ್ತೆ. ಅದು ಆಫೀಸಲ್ಲಿ ಕೊಡಿ, ಏನಿಲ್ಲ. ಇಲ್ದೋ ನಮ್ಮಲ್ಲಿ ಫೈಲ್ ಅಲ್ಲೋಗಿ ಇಲ್ಲೋಗಿ ಬರುವತ್ತು ವಿಧಾನಸೌಧಕ್ಕೆ ಹೋದ್ರೂ ಅಂತ ಅವ್ರಿಗೆ ಪರ್ಮಿಷನ್ ಸಿಗ್ತಿರಲಿಲ್ಲ. ಅದು ಸಿಕ್ಕೋತ್ತಿಗೆ ಸಿನಿಮಾ ತೆಗೆದೆಲ್ಲ ಆಗಿರೋದು. ಸೊ ಈ ಥರ ಬಹಳ ಸಂಭಾವಿತ ವ್ಯಕ್ತಿ, ಸಂಕೋಚದ ವ್ಯಕ್ತಿ, ಕ್ರಿಯಾಶೀಲ ವ್ಯಕ್ತಿ. ಅವರ ಬೆಳಗ್ಗೆ ಕಪ್ಪಣ್ಣ ಮಾತಾಡ್ತಾ ಹೇಳಿದ್ರು, ಅವರು ಸೋಷಿಯಲ್ ನೆಟ್ವರ್ಕಿಂಗ್ ಸರಿ ಇಲ್ಲ ಸರ್, ಅಲ್ಲಿರೋ ಅವ್ರಿಗೆ ಇಷ್ಟೊತ್ತಿಗೆ ಎಷ್ಟೋ ಸಿನಿಮಾಗಳಿಗೆ ಅವಾರ್ಡ್ ಬಂದಿರೋದು. ಅದು ಏನು ಮಾಡೋಕ್ಕಾಗುತ್ತೆ? ನಾನು ಹೇಳಿದೆ ನಾವೆಲ್ಲ ಹೇಗಿದ್ದೀವೋ ಹಾಗೆ ಇರೋದು. ಅದು ಸೋಷಿಯಲ್ ನೆಟ್ವರ್ಕಿಂಗ್ ಅಂತ ಹೊಸ್ದಾಗಿ ಶುರು ಮಾಡಿ ಅದನ್ನೇನು ಅಭ್ಯಾಸ ಮಾಡ್ಕೊಂಡು ಅವರು ಅವಾರ್ಡ್ ತಗೊಳ್ಳೋಕ್ಕಾಗೋದಿಲ್ಲ. ವಾಟ್ ಎವರ್ ಯು ಹ್ಯಾವ್ ಡನ್ ಫಾರ್ ಯುವರ್ ಸ್ಯಾಟಿಸ್ಫ್ಯಾಕ್ಷನ್, ಮನಸ್ಸಿಗೆ ಖುಷಿಗೆ ಮಾಡಿದ್ದೀರಿ, ನಿಮ್ಮನ್ನು ಉತ್ತೇಜಿಸಿದ್ದಾರೆ ನಿರ್ಮಾಪಕರು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದೀರಿ. ನಾನಂತೂ ಎಲ್ಲ ಸಿನಿಮಾ ನೋಡಿದ್ದೀನಿ ಅವ್ರದ್ದು, ಯಾಕೆಂದರೆ ಫಸ್ಟ್ ಆಡಿಯನ್ಸ್ ನಾನೇ ಎಲ್ಲ ಸಿನಿಮಾಕ್ಕೆ. ಸೊ ಅದ್ಭುತವಾದ ಸಿನಿಮಾಗಳನ್ನ ಮಾಡಿದ್ದಾರೆ. ಇತ್ತೀಚೆಗೆ ಸಿಗ್ನಲ್ ಮ್ಯಾನ್ ಅಂತ ಅದೇ ಲಾಸ್ಟ್ ಪಿಕ್ಚರಾ? ಅದಾದಮೇಲೆ ಈಗ ಬಿಸಿರಳ್ಳಿ ರಾಮಣ್ಣವ್ರದ್ದು ಮಾಡಿದ್ದೀನಿ. ಇನ್ನೊಂದು ಪಿಕ್ಚರ್ ಅದನ್ನೊಂದು ನೋಡಿಲ್ಲ, ಅದು ಬಿಟ್ಟು ಉಳಿದೆಲ್ಲ ಸಿನಿಮಾ ನೋಡಿದ್ದೀನಿ. ಬಹಳ ಸಜ್ಜನ ಅಂದರೆ ಶಿವರುದ್ರಯ್ಯ ಅಂತ. ಶ್ರೀಮತಿ ಲಲಿತಾ ನಾಯಕ್ ಅವರು ನನಗೆ ಭಾಳ ಹಳೆ ಪರಿಚಯ. ಅವರು ಮುಂಚೆ ಪತ್ರಕರ್ತರಾಗಿದ್ದಾಗಲೂ ಪರಿಚಯ. ಅದಾದಮೇಲೆ ಅವರು ಮಂತ್ರಿಗಳಾದಾಗ ನಾನು ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೆ, ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ಲಿದ್ದರು. ಅವರು ಕನ್ನಡ ಸಂಸ್ಕೃತಿ ಇಲಾಖೆಗೆ. ಅವ್ರ ಬಗ್ಗೆ ನನಗೆ ನಿಜವಾಗಿ ತಿಳಿ ಹೇಳಿದವರು ದೇವೇಗೌಡರು. ಅವರು ಮುಖ್ಯಮಂತ್ರಿ ಆಗಿದ್ದು, ಇವರು ಮಂತ್ರಿ ಆಗಿದ್ದು. ಯಾವುದೋ ಒಂದು ಸಂದರ್ಭದಲ್ಲಿ ಮಾತಾಡೋಕ್ಕೆ ಕರೆದ್ರು ನನ್ನ. ಕರೆದು ಬಾಲಬುರುಯಿಲಿ ಅವ್ರ ಆಫೀಸ್ ಇತ್ತು ದೇವೇಗೌಡರದು, ಮುಖ್ಯಮಂತ್ರಿ ಆದಾಗ. ಬೆಳಿಗ್ಗೆ 9 ಗಂಟೆಗೆ ಬನ್ನಿ ಅಂದರು. ನಾನು ಕರೆಕ್ಟಾಗಿ 9 ಗಂಟೆಗೆ ಹೋದೆ. 9 ಗಂಟೆಗೆ ಶುರು ಮಾಡಿದವರು 11 ಗಂಟೆವರೆಗೆ
ನಾನು ಅವರು ಇವ್ರ ಸುದ್ದಿನೇ ಮಾತಾಡ್ತಿದ್ದು, ಬೇರೆ ಪ್ರಪಂಚದ ಸುದ್ದಿ ಏನೂ ಮಾತಾಡಲಿಲ್ಲ. ಅವ್ರು ನಾನು ಎದ್ದೋಗ್ತೀನಿ ಅಂದರೆ ಇರಿ ಕುಳಿತುಕೊಳ್ಳಿ ಅಂತಾರೆ. ಹೊರಗಡೆ ಅರ್ಧ ಡಜನ್ ಕ್ಯಾಬಿನೆಟ್ ಮಿನಿಸ್ಟರ್ ಬಂದಿದ್ದಾರೆ ಮೇಡಮ್. ಜಾಲಪ್ಪನವರಿದ್ದರು, ಸಿಂಧ್ಯಾ ಇದ್ದರು, MP ಪ್ರಕಾಶ್, ಯಾರು ನೀವು ಘಟಾನುಘಟಿಗಳಂತ ಏನು ಅಂದ್ಕೊಂಡಿದ್ಯೋ ಅವ್ರು ಎಲ್ಲರೂ ಹೊರಗಡೆ ಕಾಯ್ತಾ ಇದ್ದಾರೆ. ನನಗೆ ಗೊತ್ತು ಅವರೆಲ್ಲ ಇದ್ದಾರೆ ಅಂತ. ನನಗೊಂಥರ ಇವ್ರು ಏನು ಮಾತಾಡ್ತಿದ್ದಾರೆ ಅಂತ ಅವ್ರೇನು ತಿಳ್ಕೊಬೋದು ನನ್ನ ಬಗ್ಗೆ. ದಟ್ ವಾಸ್ ಮೈ ವರಿ. ನನಗೆ ಇನ್ನೇನು ಚಿಂತೆ ಇರಲಿಲ್ಲ. ಒಂದೂವರೆ ಗಂಟೆ ಏನು ಮಾತಾಡ್ತೀರಿ, ಯಾರಿದ್ದಾರೆ ಒಳಗೆ ಅಂತ ಕೇಳಿದ್ರೆ, ಇಲ್ಲ ಅವರು ವಿಠಲ್ ಮೂರ್ತಿ ಸಾಹೇಬ್ರು ಇದ್ದಾರೆ ಸರ್, ಅವರಿಬ್ಬರೇ ಇದ್ದಾರೆ, ಏನು ಗೊತ್ತಿಲ್ಲ ನನಗೆ ಅಂತ. ನಾವು ಏನೂ ಮಾತಾಡಿಲ್ಲ, ಅಂಥ ಗಹನವಾದ ವಿಷಯ ಏನು ಮಾತಾಡಿಲ್ಲ. ಬಟ್ ಅವ್ರು ನನಗೆ ಎದ್ದೋಗ್ಲಿಕ್ಕೆ ಬಿಡಲಿಲ್ಲ. ನಾನು ಹೇಳಿದೆ, ಸರ್ ಅವರೆಲ್ಲ ಕಾಯ್ತೇನೆ, ಕುಳ್ತಿರ್ತಾರೆ, ನೀವು ಇರಿ ನೀವು ಅಂತ. ಅದು ಏನಕ್ಕೆ ಹಂಗೆ ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ ಮೇಡಮ್. ಅದು ಏನಕ್ಕೆ ನನ್ನ ಎದ್ದೋಗಕ್ಕೆ ಅಲ್ಲಲ್ಲ ನನ್ನ ಎದ್ದೋಗಕ್ಕೆ ಬಿಡಲಿಲ್ಲ. ಅವ್ರು ಮಾತು ಅರ್ಥ ಆಗೋದು ಬಿಡೋದು ಎರಡನೇ ವಿಷಯ. ಇವ್ರನ್ನೆಲ್ಲ ಬಂದು ನಾನೊಂಥರ ಅವ್ರನ್ನ ಯಾರನ್ನೂ ನೋಡದೇ ಇದ್ದಂಗೆ ಆ ರೂಮಿಂದ ಹೊರಗಡೆ ಬಂದುಬಿಟ್ಟು ಸೀದಾ ಕೆಳಗಡೆ ಇಳಿದು ಬಂದು ನನ್ನ ಕಾರ್ ಹತ್ತಿ ಆಫೀಸ್ಗೆ ಹೋಗ್ಬಿಟ್ಟೆ. ಸೊ ಬಹಳ ಇವ್ರ ಬಗ್ಗೆ ಗೌರವ ಇದ್ದಂಥ, ಇವ್ರ ಬಗ್ಗೆ ಮಮಕಾರ ಇದ್ದಂಥ ಒಬ್ಬ ಹಿರಿಯ ಮುತ್ಸದ್ದಿ ದೇವೇಗೌಡರಿಗೂ ನನಗೂ ಸ್ವಲ್ಪ ಆವಾಗವಾಗ ಹೇಟ್ ಆ್ಯಂಡ್ ಲವ್ ರಿಲೇಷನ್ಶಿಪ್ಪು. ನನ್ನ ಕನ್ನಡ ಸಂಸ್ಕೃತಿ ಇಲಾಖೆಗೆ ಬರಲಿಕ್ಕೆ ಕಾರಣರಾದವರೇ ದೇವೇಗೌಡರು. ನಾನು ಹಾಸನದಲ್ಲಿದ್ದೆ. ಅವಾಗೇನೋ ಈ ಡೈರಿ ವಿಷಯಕ್ಕೆ ನನಗೆ ಅವರ ಮಕ್ಕಳಿಗೆಲ್ಲ ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು. ವಿತಿನ್ 18 hours, 24 ಗಂಟೆ ಅಲ್ಲ, ವಿತಿನ್ 18 hours ಐ ವಾಸ್ ಟ್ರಾನ್ಸ್ಫರ್ಡ್. ಐ ಕೇಮ್ ಟು ಬ್ಯಾಂಗ್ಳೂರ್ ಆ್ಯಸ್ ಡೈರೆಕ್ಟರ್ ಆಫ್ ಕನ್ನಡ ಆ್ಯಂಡ್ ಕಲ್ಚರ್. ನನಗಿಂಥದ್ದೊಂದು ಹುದ್ದೆ ಇದೆ ಅಂತ ನಾನು ಸರ್ವಿಸಿಗೆ ಸೇರಿದಾಗಲೂ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಗಿದ್ದು. ಆವಾಗ ನಾನಾ ಕಠಾವಿ ಅಂತ ಇದ್ದರು ಒಬ್ಬರು ಸೀನಿಯರ್, ಅವರು ಹೈದರಾಬಾದ್ ಕರ್ನಾಟಕದವರು. ಅವ್ರಿಗೆ ಕನ್ನಡ ಅಷ್ಟೊಂದೇನು ಗೊತ್ತಿಲ್ಲ, ಎಲ್ಲ ಉರ್ದು. ಮತ್ತು ಅವ್ರು ಕನ್ನಡ ನ್ಯೂಸ್ ಪೇಪರೇ ಓದ್ತಿರಲಿಲ್ಲ. ಅವ್ರಿಗೆಲ್ಲ ಈ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಪಣ ಹೇಳ್ತಿರ್ತಾರೆ, ಎಲ್ಲ ಸ್ಟ್ರೈಕ್ ಮಾಡ್ತಾಯಿದ್ರು, ಏನು ಬಾಡಿಗೆ ಜಾಸ್ತಿ ಆಯ್ತು ಅಂತಲೇನೋ. ಸೊ ಅವರೆಲ್ಲ ಅವರು ಕಟಾವಿ ಅವ್ರು ಹೋದ್ರಲ್ಲಿ. ನಾನು ಅವಾಗ ಬಂದು ಚಾರ್ಜ್ ತಗೊಂಡಿದ್ದೆ, ಅಡಿಷನಲ್ ಡೈರೆಕ್ಟರ್ ಅಂತ. ಹೋಗಿ ನಿಂತ್ಕೊಂಡ್ರೆ ಅವರು, ಏನು ನಿಮ್ಮದು ಗಲಾಟೆ, ಪ್ರಜಾವಾಣಿ ಪೇಪರ್ಲಿ ದಿವಸ ಬರ್ತಾಯಿದೆ, ನೀವು ನೋಡಿಲ್ವಾ ಅಂತ ಅವ್ರಿಗೆ ಕೇಳಿದರು ಕಟಾವಿ ಅವ್ರಿಗೆ. ಪ್ರಜಾವಾಣಿ ಪೇಪರು ಕನ್ನಡ ಕಲ್ಚರ್ ಡೈರೆಕ್ಟರ್ ಓದಬೇಕಂತ ಎಲ್ಲೂ ರೂಲ್ಸ್ ಇಲ್ವಲ್ಲ ಅಂದರು. ಐ ವಾಸ್ ಶಾಕ್ಡ್. ಅಂದರೆ ಅಷ್ಟು ಸೀನಿಯರ್ ಮನುಷ್ಯರು. ಸೊ ಅದಾದಮೇಲೆ ಅವ್ರಿಗೆ ವೈಕುಂಠರಾಜ ಇದ್ದರು ಗಲಾಟೆ ಮಾಡೋದ್ರಲ್ಲಿ. ಸೊ ಎಲ್ಲರೂ ಹೇಳಿದ ಮೇಲೆ ಅರ್ಥ ಆಯ್ತು ಅವ್ರಿಗೆ. ದೆನ್ ಅದಾದ ಸ್ವಲ್ಪ ದಿವಸಕ್ಕೆ ಆರೋಗ್ಯ ಸರಿ ಇರಲಿಲ್ಲ. ಆಮೇಲೆ he died of heart attack and then I took over from him as the director of Kannada and Culture. ಅದಾದಮೇಲೆ 1.5 ವರ್ಷ ಇದ್ದು ಆವಾಗಲೇ ದೆನ್ ಐ ನ್ಯೂ ಈ ಕನ್ನಡದಲ್ಲಿ ಇರೋ ಕನ್ನಡ ಸಾಹಿತಿಗಳು, ಕಲಾವಿದರು, ಇವರಿಗೆಲ್ಲ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಅಂದರೆ ಒಂದು ಬಾಂಧವ್ಯ ಇದೆ, ಇಂಥದ್ದೊಂದು ಇಲಾಖೆ ಇದೆ ಅಂತ ಆವಾಗ ಗೊತ್ತಾಯಿತು. ಆವಾಗ ಇಲಾಖೆಗೆ ಇದ್ದಿದ್ದು 22 ಲಕ್ಷ ರೂಪಾಯಿ ಬಜೆಟ್ಟು, 22 lakhs. ಆಮೇಲೆ ಕೊನೆಗೆ ಇನ್ನೊಂದು ಸಾರಿ ಬಂದೆ ಆ ಇಲಾಖೆಗೆ 88 ಬಂದಾಗ ಹೊಸ ಸ್ಕೀಮ್ಗಳು ಸುಮಾರು 22 ಲಕ್ಷ ಇದ್ದ ಬಜೆಟನ್ನು 38 ಕೋಟಿಗೆ ತಗೊಂಡು ಹೋಗಿ, ಈಗ ಐ ಥಿಂಕ್ ಇಟ್ ಈಸ್ ಸಮ್ 200 crores ಆರ್ ಸಮಥಿಂಗ್. ಇಟ್ ಇಸ್ ಇಲಾಖೆ ತುಂಬ ಬೆಳೆದಿದೆ. ಆಮೇಲೆ ಏನೇನೋ ರಂಗಾಯಣ ಸೃಷ್ಟಿ ಮಾಡೋದು ಇದಾವಲ್ಲ ಪ್ರಾಧಿಕಾರಗಳು, ಪುಸ್ತಕ ಪ್ರಾಧಿಕಾರ, ಆಮೇಲೆ ಕನ್ನಡ ಅಭಿವೃದ್ಧಿ ಕಾವಲು ಸಮಿತಿ ಇತ್ತು, ಅದು ಪ್ರಾಧಿಕಾರ ಆಯಿತು. ಸೋ ಮೆನಿ ಥಿಂಗ್ಸ್. ಒಂಥರ ಅದು ಏನು ಪ್ರಸ್ತಾವನೆ ಕಳಿಸಿದ್ರು ಅದಕ್ಕೆ ನನಗೆ ಮಂತ್ರಿಗಳು ಜೀವರಾಜ್ ಆಳ್ವ ಅವರಿದ್ದರು, MP ಪ್ರಕಾಶ್ ಅವರಿದ್ದರು, ಅದಕ್ಕಿಂತ ಹೆಚ್ಚಿಗೆ ಹೋಗ್ಬೇಕಂದ್ರೆ ಮುಖ್ಯಮಂತ್ರಿಗಳಿದ್ದರು. ಸೊ ಇವರೆಲ್ಲರೂ ಏನು ಕಳಿಸಿದ್ರು ಎಲ್ಲದಕ್ಕೂ ಎಸ್ ಅಂತಿದ್ರು. ಹೋದ ಫೈಲೆಲ್ಲ ಎಸ್ ಅಂತ ಬರ್ತಾಯಿತ್ತು. ಐ ನೆವರ್ ಹರ್ಡ್ ಎನಿ ನೆಗೆಟಿವ್ ಒಪಿನಿಯನ್ ಫ್ರಮ್ ಎನಿಬಡಿ. ನನಗಿದೊಂಥರ ನಾನೇ ಆ ಇಲಾಖೆಗೆ ಮುಖ್ಯಮಂತ್ರಿ ಇದ್ದಂಗೆ ಅನಿಸ್ಬಿಡ್ತು. ಅಂದರೆ ಏನು ಹೇಳಿದ್ರೆ ಎಲ್ಲ ಸೈನ್ ಆಗ್ತಾರಲ್ವ ಅಂತ. ಆ್ಯಂಡ್ ಫೆಸ್ಟಿವಲ್ಗಳು ಏನು ಬರ್ಗೋರವ್ರೆ, ನೀವು ಎಲ್ಲ ಉತ್ಸವಗಳು, ಹಂಪಿ ಉತ್ಸವ ಇರಲಿ, ಪಟ್ಟದಕಲ್ಲು ಉತ್ಸವ ಇರಲಿ, ನವರಸ್ಪುರ ಉತ್ಸವ ಆಗಲಿ, ಗೋಲ್ ಗುಂಬಜ್ ಉತ್ಸವ, ಈ ಕಡೆ ಸೋಮನಾಥ್ಪುರ, ಬೇಲೂರು, ಹಳೇಬೀಡು, ಹೊಯ್ಸಳ ಉತ್ಸವ, ಈ ಕಪ್ಪಣ್ಣ ಅಂತೂ ಫುಲ್ ಟೈಮ್ ಉತ್ಸವ ಮಾಡೋದೇ ಅವ್ರಿಗೂ ಕೆಲಸ ಆಯಿತು. ಫೇಮಸ್ಸು. ಮತ್ತು ಅದೇ ರೀತಿ ಇಲಾಖೆಗೂ ಬಹಳ ಪ್ರಸಿದ್ಧಿ ಬಂತು, ಮತ್ತು ಒಂದು ವಿಸಿಬಿಲಿಟಿ ಸಿಕ್ತು. ಎಲ್ಲ ಜನ ನೋಡ್ತಾಯಿದ್ರು ಇಂಥದ್ದೊಂದು ಇಲಾಖೆ ಇದೆ ಅಂತ. ದಿವಸ ಬೆಳಿಗ್ಗೆ ಇದ್ದರೆ ಮತ್ತು ಇದು ಕನ್ನಡ ಬಳಕೆ ಬಗ್ಗೆ ಕೂಡ ತುಂಬ ಪ್ರಚಾರ ಇತ್ತು ಆ ಕಾಲದಲ್ಲಿ. ಸಿದ್ದರಾಮಯ್ಯನವರು ಸ್ವಲ್ಪ ದಿವಸ ಕಾವಲು ಸಮಿತಿ ಅಧ್ಯಕ್ಷರಿದ್ದರು. ಸೊ ಇಟ್ ವಾಸ್ ಆಲ್ ಎ ಗ್ರೇಟ್ ಎಕ್ಸ್ಪ್ಯಾನ್ಷನ್ ಪೀರಿಯಡ್ ಆಫ್ ಕನ್ನಡ ಆ್ಯಂಡ್ ಕಲ್ಚರ್. ಸೊ ಲಲಿತಾ ನಾಯಕ್ ಅವರು, ಶಿ ಹ್ಯಾಸ್ ಅವರ್ ಓನ್ ಕಾಂಟ್ರಿಬ್ಯೂಷನ್ ಟು ದ ಪೀಪಲ್ ಹೂ ಆರ್ ನಾಟ್ ವಿಸಿಬಲ್ ಆ್ಯಂಡ್ ಶಿ ರೆಪ್ರೆಸೆಂಟ್ಸ್ ಲಾಟ್ ಆಫ್ ಪೀಪಲ್ ಹೂ ಆರ್ ನಾಟ್ ಸೀನ್ ಇನ್ ಪಬ್ಲಿಕ್ ಐಸ್. ಅಂಥವ್ರಿಗೆ ಅವರು ಪ್ರಾತಿನಿಧಿಕವಾಗಿ ಕೆಲಸ ಮಾಡಿದ್ದಾರೆ. ಸಲೀಂ ಅಹಮದ್ ಅವರು ಆವಾಗಿಂದ ಪರಿಚಯ ನನಗೆ.
ಬಟ್ ಹೆಚ್ಚು ನಾನು ಅವರು ಸಿಕ್ಕಿದಾಗೆಲ್ಲ ತುಂಬ ನಗ್ತಾ ಮಾತಾಡಿಸ್ತಾರೆ, ಖುಷಿಯಾಗಿ ಮಾತಾಡಿಸ್ತಾರೆ. ನಾನು ಅವರಷ್ಟೇ ಜಾಸ್ತಿ ಇಲ್ಲದವರು ಅವರಷ್ಟು ಅವರು ನಕ್ಕು ಅವ್ರನ್ನ ಮಾತಾಡಿಸ್ತೀನಿ. ಸೊ ವಿ ಹ್ಯಾವ್ ಬೀನ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ವಿ ಹ್ಯಾವ್ ಮ್ಯೂಚುವಲ್ ರೆಸ್ಪೆಕ್ಟ್. ಪ್ರಿನ್ಸಿಪಾಲ್ರು ನಾನು ಇವತ್ತೇ ನೋಡಿದ್ದು ಪರಿಚಯ ಇಲ್ಲ. ದಳವಾಯಿ ಅವರು ಅದೇ ಹೇಳಿದೆ, ಏನು ದಳವಾಯಿ ಅವರೇ ನೀವು ಬರಗೂರ ಹತ್ರ ಹುಡುಗರಂಗೆ ಬರ್ತೀರಿ, ಈಗಾಗಲೇ ಸೀದಾ ತುಂಬ ಸೂಪರ್ ಸೀನಿಯರ್ ಆಗಿಬಿಟ್ಟಿದ್ದೀರಿ ಅಂತ. ಸೊ ಇವ್ರದ್ದು ಆಮೇಲೆ ನಮ್ಮ ರುಕ್ಕೋಜಿ, ಐ ಮೀಟ್ ಲಾಟ್ ಆಫ್ ಪೀಪಲ್ ಹಿಯರ್ ಹೂ ಆರ್ ಆಲ್ ನೋನ್ ಟು ಮೀ ಫಾರ್ ದ ಲಾಸ್ಟ್ 30-35 ಇಯರ್ಸ್. ಅವರೆಲ್ಲ ವೈಯಕ್ತಿಕವಾಗಿ ನನಗೆ ನೆರವು ನೀಡಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ನಾನು ನನ್ನ ಋಣ ಇತ್ತು ಇಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡಿ ಮಾತಾಡಿಸ್ಬೇಕು, ನಿಮ್ಮ ಬಗ್ಗೆ ನನ್ನ ಅಭಿಪ್ರಾಯಗಳು ಹೇಳಬೇಕು ಅಂತ. ಈ ಸಮಾರಂಭಕ್ಕೆ ಕರೆಸಿದ್ದೀರಿ. ಇಬ್ಬರು ನನ್ನ ಸ್ನೇಹಿತರಿಗೆ, ಶಿವರುದ್ರಯ್ಯ ನನ್ನ ಸಂಗಾತಿಯಾಗಿ ಕೆಲಸ ಮಾಡಿದರು, ಲಲಿತಾ ನಾಯಕ್ ಅವರು ಸೀನಿಯರ್ ಲೀಡರು ಅವರು, ಮತ್ತು ಸಲೀಂ ಅಹಮದ್ ಅವರು, ಮತ್ತು ಬರಗೂರವರ ಬಳಗ ಅಂತ ಹೇಳ್ತಿರಲ್ಲ, ಎಲ್ಲ ಬರಗೂರವ್ರು ಯಾವುದಾದ್ರೂ ಊರಿಗೆ ಹೋಗಿದ್ದೀವಿ ನಾವು, ಕಾರಲ್ಲಿ ಜೀಪಲ್ಲಿ ಫಂಕ್ಷನ್ಗೆ. ಅದೇನು ಇಷ್ಟು ಟೈಮ್ ಇಲ್ಲ, ಯಾವುದೋ ಊರಿಗೆ ಹೋದರೆ ಒಂದು ದಿವಸ ವಾಪಸ್ ಬರೋದಕ್ಕೆ 10 ಗಂಟೆ ಆಗಿರುತ್ತೆ. ಬರಗೂರವರು ಒಳ್ಳೆಯ ಸಿನಿಮಾಗಳು ಮಾಡಿದ್ದಾರೆ. ಅವರು ಎಲ್ಲ ಅದೇ ವಿತ್ ಸಾಂಸ್ಕೃತಿಕ ಆಗಿ ಬೇರೆ ನೆಲಗಟ್ಟಿನಲ್ಲಿ ಮಾಡಿದಂಥ ಸಿನಿಮಾಗಳು. ಕಮರ್ಷಿಯಲಿ ಹೌಸ್ಫುಲ್ ಪ್ಯಾಕ್ ಆಗಿ 100 ಡೇಸ್ ಓಡದೇ ಇರ್ಬೋದು, ಬಟ್ ಹಿ ಹ್ಯಾಸ್ ಎ ಕಮಿಟ್ಮೆಂಟ್. ಇಂಥದ್ದೊಂದು ಸಿನಿಮಾ ಮಾಡಬೇಕು, ಇದನ್ನು ಜನಕ್ಕೆ ತೋರಿಸ್ಬೇಕು, ಇದಕ್ಕೆ ಜನಕ್ಕೆ ಗೊತ್ತಾಗಬೇಕು ಅಂತಕ್ಕಂಥ ಒಂದು ಬದ್ಧತೆ ಇದೆ. ಆ ಬದ್ಧತೆಯಿಂದ ಮಾಡಿದಂಥ ಸಿನಿಮಾಗಳು. ಸೊ ಹಾಗಾಗಿ ನನಗೆ ಅವ್ರಿಗೂ ನಾನು 3 ಸಿನಿಮಾ ನನ್ನ ಸ್ನೇಹಿತರೊಟ್ಟಿಗೆ ಸೇರಿ ಪ್ರೊಡ್ಯೂಸ್ ಮಾಡಿದ್ದು. ಒಂದು ಕಾನ್ವರ್ ಹೆಗ್ಗಡತಿ, ಮತದಾನ, ಹಸೀನಾ. ಇದು ಹಸೀನಾ ಇವ್ರದ್ದೇ, ನಮ್ಮ ಮೊನ್ನೆ ಭಾನು ಮಸ್ತಾಕ್ ಅವರು ಅವ್ರ ಊರಿಗೆ ಹೋಗಿ ಅವ್ರ ಹತ್ರ ಮಾತಾಡಿದ್ದೆಲ್ಲ ಇನ್ನೂ ಈಗ ಫ್ರೆಶ್ ಆಗಿದೆ ನನಗೆ. ಆಮೇಲೆ ಅವರು ತಂಗಿ ನಮ್ಮ ಸಿನಿಮಾಗೆ ಕಾಸ್ಟ್ಯೂಮ್ ಮಾಡಿದರು, ಭಾನು ಮಸ್ತಾಕ್ ಅವ್ರ ಸಿಸ್ಟರು. ಅವರು ಫಸ್ಟ್ ಟೈಮ್ ಸಿನಿಮಾ ಕಾಸ್ಟ್ಯೂಮ್ ಮಾಡಿದ್ದು. ಶಿ ಗಾಟ್ ಎ ನ್ಯಾಷನಲ್ ಅವಾರ್ಡ್ ಫಾರ್ ಕಾಸ್ಟ್ಯೂಮ್ ಡಿಸೈನಿಂಗ್. ಅಂದರೆ ನಾವು ಎಲ್ಲ ರಜಲ್ ಮಾರ್ಕೆಟ್, ಅದು ಕಾಸ್ಟ್ಯೂಮ್ ಏನು ಭಾಳ ದೊಡ್ಡದಿಲ್ಲ, ಎಲ್ಲ ಹಳೆ ಬುರ್ಕಾ ಅವು ಬಟ್ಟೆ ಎಲ್ಲ ರಜಲ್ ಮಾರ್ಕೆಟಲ್ಲಿ ಅರ್ಧ ನಮ್ಮ ಕಾಸ್ಟ್ಯೂಮು ರಜಲ್ ಮಾರ್ಕೆಟ್ದು ಸೆಕೆಂಡ್ ಹ್ಯಾಂಡು ಮಾರ್ತಿರ್ತಾರಲ್ಲ ಅಲ್ಲಿ. ಸೊ ಅವ್ರನ್ನ ಕರ್ಕೊಂಡೋಗಿ ಅದೆಲ್ಲ ಆಯ್ಕೆ ಮಾಡ್ಕೊಂಡು ಯಾವ ಸಿನಿಮಾ ಜೊತೆಗೆ ಅದು ಕಾಂಪೀಟ್ ಮಾಡ್ತು ಕಾಸ್ಟ್ಯೂಮ್ಗೆ ಅಂದರೆ, ಲಗಾನ್ ಸಿನಿಮಾ ಜೊತೆ ನಮ್ಮ ಹಸೀನಾ ಕಾಸ್ಟ್ಯೂಮಲ್ಲಿ ಕಾಂಪೀಟ್ ಮಾಡಿ ಇಟ್ ಒನ್ ಎ ನ್ಯಾಷನಲ್ ಅವಾರ್ಡ್. ಸೊ ಇಟ್ ಇಸ್ ಸಮಥಿಂಗ್ ವಿಚ್ ಗಿವ್ಸ್ ಯು ಸೊ ಮಚ್ ಆಫ್ ಪ್ಲೆಷರ್ ಆ್ಯಂಡ್ ಹ್ಯಾಪಿನೆಸ್. ಅದಾದಮೇಲೆ ಆ ಕಾಸ್ಟ್ಯೂಮ್ ಡಿಸೈನರ್ನ ನಾನು ಅವಾರ್ಡ್ ಕೊಟ್ಟಾಗ ಯಾವಾಗಲೂ ಮೀಟ್ ಆಗಿದ್ಬಿಟ್ರೆ ಅವ್ರಿಗೂ ನನಗೂ ಆಮೇಲೆ ಭೇಟಿ ಇಲ್ಲ. ಭಾನು ಮಸ್ತಾಕ್ ಅವ್ರಿಗೆ ಮೊನ್ನೆ ಅವಾಗ ಮಾತಾಡ್ತಾ ಇದ್ದೆ, ಬಟ್ ಈ ಮೊನ್ನೆ ಅವರಿಗೆ ಪ್ರಶಸ್ತಿ ಬಂದಮೇಲೆ, ಆ ಪ್ರಶಸ್ತಿ ಬಂದರೂ ಅವ್ರಿಗೆ ನೆಮ್ಮದಿಯಾಗಿ ತಗೊಳಕ್ಕೆ ಬಿಡಲಿಲ್ಲ. ಏನೋ ಒಂದು ಸುಮ್ಮನೆ ಇಂಥ ಕನಸಿನಲ್ಲಿ ಕಾಡೋದು ಅಂತಾರಲ್ಲ, ಆ ಥರ ಕಾಡ್ತಾಯಿದ್ರು ಅವ್ರಿಗೆ. ನೀವು ಚಾಮುಂಡಿ ಬೆಟ್ಟಕ್ಕೆ ಏನು ಹೂ ಮಾಡ್ಕೊಂಡು ಹೋಗ್ತಿರೋ, ಹಣೆಗೆ ಇಟ್ಕೊಂಡು ಹೋಗ್ತೀರೋ, ಹೂ ಆರ್ ದಿಸ್ ಇಡಿಯಟ್ಸ್ ಟು ಆಸ್ಕ್ ಆಲ್ ದೀಸ್ ಕ್ವಶನ್ಸ್? ಲೆಟ್ ಮಿ, ಐ ಡೋಂಟ್ ನೋ, ಆನೆಸ್ಟ್ಲಿ ಐ ರಿಯಲಿ ಡೋಂಟ್ ನೋ. ಇವರೆಲ್ಲ ಎಲ್ಲಿಂದ ಬಂದರು, ಯಾಕೆ ಬಂದರು ಅಂತಲೇ ಅರ್ಥ ಆಗಲ್ಲ. ಅಥವಾ ನಮ್ಮ ರಾಜ್ಯದವರೋ, ಅಥವಾ ಅವ್ರಿಗೆ ಅರ್ಥ ಆಗುತ್ತಾ? ಸೊ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ? ನೀವು ಲಲಿತಾ ನಾಯಕ್ ಹೂ ಮಾಡ್ಕೊಂಡು ಹೋಗ್ತೀರಾ, ಹಂಗೆ ಹೋಗ್ತೀರಾ ಅಂತ ನಿಮಗೆ ಕೇಳಿದರೆ ಕರೆದು 2 ಕಪಾಳಕ್ಕೆ ಬಿಡ್ತೀರಿ. ಆದರೆ ಆ ಎಮ್ಮ ಹಂಗೆ ಮಾಡೋಕ್ಕಾಗಲ್ಲ, ಪ್ರಶಸ್ತಿ ಬೇರೆ ಬಂದುಬಿಟ್ಟಿದೆ. ಇಟ್ಸ್ ವೆರಿ ಡಿಫಿಕಲ್ಟ್. ಶಿ ಇಸ್ ಎ ವಂಡರ್ಫುಲ್ ಲೇಡಿ. ಸೊ ಹೀಗೆ ಈ ಒಂದು ಒಳ್ಳೆ ತಿಳಿಯಾಗಿರ್ತಕ್ಕಂಥ ಕೊಳದಲ್ಲಿ ಕಲ್ಲೆಸಿ ಅಂತ ಜನ ಇವರು. ಅಂದರೆ ಅದು ಹೇಳಬೇಕು, ರಿಪಲ್ಸ್ ಅಲ್ಲೆದ್ದು ಇಲ್ಲೆದ್ದು ಏನಾದ್ರು ಪ್ರಚೋದನೆ ಮಾಡ್ತಕ್ಕಂಥ ಕೆಲಸಗಳು ಇವೆಲ್ಲ ನಡೀತವೆ. ಮತ್ತೊಂದೊಂದು ವಿಷಯ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಈ ಪ್ರತಿಷ್ಠಾನಗಳು ಅಂತ ಸರ್ಕಾರದಲ್ಲಿ ಸುಮಾರು ಶುರು ಮಾಡಿದ್ವಿ. ದರ್ ಇಸ್ ನೋ ಆಡಿಟಿಂಗ್ ಆಫ್ ವಾಟ್ ದೇ ಆರ್ ಡೂಯಿಂಗ್, ಹೌ ದೇ ಆರ್ ವರ್ಕಿಂಗ್ ಆ್ಯಂಡ್ ವಾಟ್ ಈಸ್ ದರ್ ಮೋಟೋ. ಅದ್ರ ಗುರಿ ಏನು, ಗುರಿ ತಲುಪಕ್ಕೆ ಕೆಲಸ ಮಾಡ್ತಿದ್ದಾರಾ? ಕೆಲವರಂತೂ ಒಂಥರ ಆಜೀವ ಅಧ್ಯಕ್ಷರ ಥರ ಇದ್ಬಿಡ್ತಾರೆ. ಆಮೇಲೆ ಐ ರಿಯಲಿ ಡೋಂಟ್ ನೋ, ನನಗೆ ಮೇಲ್ನೋಟಕ್ಕೆ ನನಗೆ ಅನಿಸಿರೋದು ಅವು ಅಷ್ಟೊಂದು ಯಶಸ್ವಿಯಾಗಿ ನಡೀತಾ ಇಲ್ಲ ಅಂತ ಅನಿಸುತ್ತೆ. ಅವಾಗೆಲ್ಲ ಒಂದು ಸಮಯದಲ್ಲಿ ಈ ಪ್ರತಿಷ್ಠಾನ ಮಾಡೋದೇ ಸರ್ಕಾರದ ಕೆಲಸ ಆಗಿತ್ತು. ಅವೆಲ್ಲ ಸಮ್ ಆಫ್ ದೆಮ್ ಆರ್ ಇರ್ರೆಲೆವೆಂಟ್ ಟುಡೇ ಆ್ಯಂಡ್ ಪ್ರಾಧಿಕಾರಗಳು ಸಮ್ ಆಫ್ ದೆಮ್ ಹ್ಯಾವ್ ಬಿಕಮ್ ಇರ್ರೆಲೆವೆಂಟ್ ಟುಡೇ. ಇವತ್ತಿನ ಸಂದರ್ಭಕ್ಕೆ ಅವು ಬೇಕೋ ಬೇಡವೋ ಅಂತ ಒಂದು ವಿಶ್ಲೇಷಣೆ ಮಾಡಿ ಅದಕ್ಕೆ ಬಿಡುಗಡೆ ಮಾಡೋದು ಒಳ್ಳೆಯದು. ಸುಮ್ಮನೆ ಎಲ್ಲವನ್ನೂ ಇಟ್ಕೊಂಡು ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ನವ್ರಿಗೆ ಅದು ನೆನ್ಪಿಟ್ಕೊಳಕ್ಕೂ ಕಷ್ಟ ಮೇಡಮ್, ಅಷ್ಟೊಂದು ಇದಾವೆ ಈಗ. ಆಮೇಲೆ ನನಗೆ ಆವಾಗ ನಾನು ಇಲಾಖೆಯಲ್ಲಿದ್ದಾಗ ನಮ್ಮ ಹಳೆ IAS ಕೊಲೀಗ್ಸ್ ಎಲ್ಲ ಎಷ್ಟು ಪ್ರಶಸ್ತಿ ಕೊಡ್ತೀರಿ ನೀವು, ಎವ್ರಿ ಡೇ ಯು ಆರ್ ಗಿವಿಂಗ್ ಸಮ್ ಅವಾರ್ಡ್ ಟು ಸಂಬಡಿ ಅಂತ. ನಾನು ಹೇಳಿದೆ ಅಷ್ಟು ಇದೆ, ಶ್ರೀಮಂತವಾಗಿದೆ, ಐ ಹ್ಯಾವ್ ಟು ಡಿಫೆಂಡ್ ಮೈಸೆಲ್ಫ್. ಅಷ್ಟೊಂದು ಶ್ರೀಮಂತವಾಗಿದೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ಅವ್ರಿಗೆಲ್ಲ ನಾವು ಅವಾರ್ಡ್ ಕೊಡಲೇಬೇಕಾಗತ್ತೆ ಅಂತ ನಾನು ವಾದ ಮಾಡ್ತಾಯಿದ್ದೆ. ಬಟ್ ಈಗ ಹೊರಗಡೆ ಬಂದು ನಿಂತ್ಕೊಂಡು ನೋಡಿದಾಗ ಇಟ್ ಲುಕ್ಸ್ ಎಂಟೈರ್ಲಿ ಡಿಫ್ರೆಂಟ್. ಸೊ ಆಮೇಲೆ ಅಷ್ಟೊಂದು ಪಾರದರ್ಶಕವಾಗಿ ಕೊಡೋಕ್ಕಾಗತ್ತೋ ಆಗಲ್ವೋ, ಇಟ್ಸ್ ಆಲ್ ಎ ಮ್ಯಾಟ್ರ್ ಆಫ್ ಡಿಬೇಟ್.
ಸೊ ಅದರಿಂದ ಬರ್ಗೂರವ್ರಿಗೆ ಇಷ್ಟೇ ಹೇಳೋದು, ಈ ಸುಮ್ಮನೆ ಒಂದು ಲಿಸ್ಟ್ ತರಿಸಿ ನೋಡಿ ಎಷ್ಟು ಪ್ರತಿಷ್ಠಾನ ಇದ್ದಾವೆ. ಕನ್ನಡದ ಕೆಲಸ ಅದು. ನಾಟ್ ದಟ್ ಐ ಆಮ್ ಆಸ್ಕಿಂಗ್ ಯು ಟು ಎನ್ಕ್ವೈರ್, ಅದನ್ನು ವಿಚಾರಣೆ ಮಾಡಿ ಅಂತಲ್ಲ, ಏನೇನು ಇದ್ದಾವೆ, ಏನೇನು ಮಾಡ್ತಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ. ಅದು ಅದು ಸಾರ್ವಜನಿಕರ ದುಡ್ಡು. ಯುವರ್ಸ್ ಇದೆ ಪ್ರೈವೇಟ್ ಫಂಡ್, ಇಟ್ಸ್ ಎ ಟ್ಯಾಕ್ಸ್ ಕಲೆಕ್ಟರ್ಸ್ ಮನಿ. ಸೊ ಅದೇನಾಗುತ್ತೆ ಅಂತ ಸ್ವಲ್ಪ ಒಂದು ಹಿಂದಿರುಗಿ ನೋಡ್ತಕ್ಕಂಥ ಸಮಯ ಬಂದಿದೆ ಅಂತ ನನಗಂತೂ ಅನಿಸುತ್ತೆ. ನಾನಿದ್ರೆ ಖಂಡಿತ ನೋಡ್ತಿದ್ದೆ. ನಾನೀಗ ಅಲ್ಲಿಗೆ ಏನು ಸಂಬಂಧ ಇದೆ ಅದರಿಂದ. It is important that we have a look into it, and same money could be utilized for something much more meaningful, useful, to promote literature, to promote music, or to help scholars. Lot of things can be done. So ಇಷ್ಟನ್ನು ಹೇಳಿ ಸಮಾರಂಭಕ್ಕೆ ತಾವೆಲ್ಲ ಬಂದಿದ್ದೀರಿ. ನನಗೆ ತುಂಬ ಖುಷಿಯಾಗಿದೆ ಅಂತ ಹೇಳ್ಬೋದು. ನಾನು ಇಲ್ಲೇ ಇದ್ದೆ, ಸೆಂಟ್ರಲ್ ಕಾಲೇಜಲ್ಲಿ ಓದಿದ್ದು. ಅಲ್ಲಿ ಆ ಕಾಲೇಜಲ್ಲಿದ್ದರು, ಇಲ್ಲಿ ಕನ್ನಡದ ಸೆಳೆತ ನನಗೆ. ಇಲ್ಲಿ ಕನ್ನಡ ಟೀಚರ್ಸ್ ತುಂಬ ಚೆನ್ನಾಗಿದ್ದರು ಗೌರ್ಮೆಂಟ್ ಕಾಲೇಜಲ್ಲಿ. ಆ ಹುಡುಗರೆಲ್ಲ ನಮ್ಮ ಕಾಲೇಜಿಗೆ ಹುಡುಗಿಯರು ನೋಡೋಕೆ ಅಲ್ಲಿ ಬಂದು ನಿಂತ್ಕೊಂಡರು. ನಾನಿಲ್ಲಿ ಭಾಷಣ ಕೇಳೋಕ್ಕೆ ಇಲ್ಲಿ ಬಂದು ನಿಂತ್ಕೊತಾ ಇದ್ದೆ. ಇವು ದೊಡ್ಡ ಹೊಡೆದಾಟ ಆಗಿಬಿಡ್ತು. ಈ ಶಿವಾಜಿ ಅಂತ ಯಾರೋ ಬಿದ್ದ ಆ ಕಾಲದಲ್ಲಿ, ಅವನು ನಮ್ಮ ಸೆಂಟ್ರಲ್ ಕಾಲೇಜಿಗೆ ಬಂದು ಜಗಳ ಆಡ್ದ ಅಂದ್ಬಿಟ್ಟು ಅವನಿಗೆ ಸೆಂಟ್ರಲ್ ಕಾಲೇಜ್ನೆಲ್ಲ ಹಿಡ್ಕೊಂಡು ಹೊಡೆದು, ಮತ್ತು ನಾವು ಭಾಳ ಪಡ್ಪೋಸಿ ಜನ ಸೆಂಟ್ರಲ್ ಕಾಲೇಜಿಗೆ. ಗೌರ್ಮೆಂಟ್ ಕಾಲೇಜೆಲ್ಲ ಊರಿಂದ ಬಂದರು, ಒಳ್ಳೆ ಫಿಟ್ಟಾಗಿ ಹೊಡೆದಾಡೋಕ್ಕೆ ರೆಡಿಯಾಗಿ ಬಂದವರಂಗಿದ್ರು ಎಲ್ಲರೂ. ದೊಡ್ಡ ಕಾಲೇಜು, ಬೃಹತ್ ಕಾಲೇಜಿದು. ಸೊ ಇಲ್ಲಿ ಬಂದು ನಮ್ಮ ಕಾಲೇಜಲ್ಲಿ ಭಯಂಕರ ಸುಮಾರು ಜನಕ್ಕೆ ಹೊಡೆದೋಗ್ಬಿಟ್ರು ಇವರು. ಪೊಲೀಸ್ನವ್ರು ಬರೋತ್ತಿಗೆ ಅವ್ರು ಹೊಡೆದು ವಾಪಸ್ ಹೋಗಾಗಿತ್ತು. ಸೊ ಈ ಥರ ಇವತ್ತು ಆ ಕಾಲೇಜೊಳಗೆ ಹೋಗಿ ಈ ಕಾಲೇಜೊಳಗೆ ಬಂದು ಇಲ್ಲಿ ಬಹಳ ಜನ ಕನ್ನಡ ಸಾಹಿತಿಗಳು ಇಲ್ಲಿ ಲೆಕ್ಚರರ್ಸ್ ಆಗಿದ್ದರು. ಬಂದು ಕುಳಿತ್ಕೊಂಡು ನೀವು ಅವ್ರು ನಮ್ಮ ಕಾಲೇಜ್ ಅಲ್ವಲ್ಲ ನೀವು ಅಂತ ಹೇಳಿದೆ. ಹಂಗಾರೆ ಹೋಗಲ್ಲ ಸರ್, ಇಲ್ಲ ಕುಳಿತ್ಕೊಳ್ಳಿ, ನೀವಾರು ಒಬ್ಬರು ಕುಳಿತ್ಕೊಳ್ಳಿ ಅಂತ ಹೇಳೋರು. ಈ ಕಾಲೇಜ್ ಹುಡುಗರೆಲ್ಲ ಅಲ್ಲಿ ಎದ್ದೋಗ್ತಿದ್ರು, ನಿಮ್ಮ ಗೌರ್ಮೆಂಟ್ ಕಾಲೇಜವರು ಆ ಕಾಲದಲ್ಲಿ. ಈಗ ಹೆಂಗಿದ್ದಾರೆ ಗೊತ್ತಿಲ್ಲ. But I had a wonderful time in both the colleges. ನಮ್ಮ ಪ್ರೊಫೆಸರು ವೆಂಕಟಗಿರಿಗೌಡರು, ಅವರು ನಾವು ಈ ಕಡೆ ನೋಡಿದರೆ ಬೈತಾರೆ, ಆ ಕಡೆ ನೋಡಿದರೆ ಬೈತಿದ್ರು. ಸೊ ಈ ವಾಸ್ ಎ ಟೆರರ್. ಸೊ ಅಂಥ ಪ್ರೊಫೆಸರು. ಕಾಲೇಜೆಲ್ಲ ತುಂಬ ಇಷ್ಟ ಆಯಿತು. ನಾವು ಮೊನ್ನೆ ಆನರ್ಸ್ ಮಾಡಿ 50 ವರ್ಷ ಆಯಿತು ಅಂತ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಬೇಕು ಅಂತ ವಾಟ್ಸಪ್ ಗ್ರೂಪ್ ಮಾಡಿದರು. ಇಲ್ಲಿ ಬಂದವ್ರನ್ನ ಒಬ್ಬರನ್ನು ಗುರ್ತು ಹಿಡಿಯಂಗಿರಲಿಲ್ಲ. 50 ವರ್ಷ ಆದಮೇಲೆ ಆಲ್ ಆಫ್ ದೆಮ್ ಹ್ಯಾವ್ ಚೇಂಜ್ ಸೋ ಮಚ್. ಯು ಜಸ್ಟ್ ಕಾಂಟ್ ಇಮ್ಯಾಜಿನ್ ಹೌ ದೇ ಲುಕ್ಡ್ ಆ್ಯಂಡ್ ಹೌ ದೇ ಲುಕ್ ನೌ. ಸೊ ಎಲ್ಲ 74, 75 ಇದ್ದವರು 2025 ಭಾಳ ಬದಲಾಗಿದ್ದಾರೆ. ಸೊ ಇಟ್ಸ್ ಚೇಂಜಿಂಗ್ ಟೈಮ್. ಎಲ್ಲರನ್ನೂ ಈ ಥರ ಒಂದು ಮೀಟ್ ಆಗ್ತಕ್ಕಂಥದ್ದೇ ಒಂದು ಖುಷಿಯಾದ ವಿಷಯ. ಈ ಸಮಾರಂಭಕ್ಕೆ ಆಹ್ವಾನಿಸಿ ನನಗೆ ಹಿರಿಯ ಗಣ್ಯರನ್ನ ಗೌರವಿಸ್ತಕ್ಕಂಥ ಮತ್ತು ಉಳಿದವ್ರನ್ನೆಲ್ಲ ಸಲೀಮ್ ಅಹಮದ್ ಅಂಥವ್ರನ್ನ ಭೇಟಿಯಾಗಿ ಎಲ್ಲ ಒಂದು ವಿಷಯ ವಿನಿಮಯ ಮಾಡ್ಕೊಳ್ತಕ್ಕ ಅವಕಾಶ ಒದಗಿಸ್ಕೊಟ್ಟಂಥ ನಾಡೋಜ ಬರ್ಗೂರು ಟ್ರಸ್ಟ್ ಏನಿದೆ, ಆ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ, ಪ್ರಮುಖವಾಗಿ ಬರ್ಗೂರವ್ರಿಗೂ ವಂದಿಸಿ, ಮತ್ತು ಶ್ರೀಮತಿ ಲಲಿತಾ ನಾಯಕ್ ಅವರಿಗೆ ಮತ್ತು ಶಿವರುದ್ರರಿಗೆ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.